ಮನೆ, ತಲೆಗೆ ವೆಗ್. ಉದ್ದ ಕೇಶರಾಶಿಯ ಹಿಂದಿನ ಕಷ್ಟ ಹೇಳಿಕೊಂಡ ಕೃಷ್ಣ ರುಕ್ಕು ಬೆಡಗಿ. ಕಲರ್ಸ್ ಕನ್ನಡ ವಾಹಿನಿಯ ರಾಮಾಚಾರಿ ಧಾರಾವಾಹಿಯಲ್ಲಿ ಚಾರುಲತಾ ಪಾತ್ರದ ಮೂಲಕ ಸತತ 4 ವರ್ಷಗಳ ಕಾಲ ನಾಯಕಿಯಾಗಿ ಗಮನ ಸೆಳೆದವರು ಮೌನಾ ಗುಡ್ಡೆಮನೆ. ಇತ್ತೀಚೆಗಷ್ಟೇ ರಾಮಾಚಾರಿ ಮುಕ್ತಾಯವಾಯಿತು. ಈಗ ಹೊಸ ಧಾರಾವಾಹಿ ಕೃಷ್ಣ ರುಕ್ಕು ಮೂಲಕ ತೆರೆಗೆ ಬರ್ತಿದ್ದಾರೆ. ರುಕ್ಕು ಪಾತ್ರದ ಹೊಸ ಜರ್ನಿ ಕುರಿತು ಮೌನಾ ಅವರು ಮಾಹಿತಿ ಹಂಚಿಕೊಂಡಿದ್ದು, ವಿಗ್ ಹಾಕೊಂಡು ಅನುಭವಿಸುವ ಕಷ್ಟದ ಬಗ್ಗೆ ಮಾತನಾಡಿದ್ದಾರೆ. ತಂಗಿ ನಟನೆಗೆ ಬರ್ತಾರಾ ಇಲ್ವಾ ಎಂಬುದರ ಬಗ್ಗೆ ಕೂಡ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. ಸದ್ಯ ಸ್ಯಾಂಡಲ್ವುಡ್ ನಲ್ಲಿ ಭುಗಿಲೆದ್ದಿರುವ ನಟಿಯರ ವಿಡಿಯೋಗಳನ್ನ ಝೂಮ್ ಮಾಡಿ ತೆಗೆಯುತ್ತಾರೆ ಎಂಬ ವಿಚಾರವಾಗಿ ಕೂಡ ಮೌನಾ ಗುಡ್ಡೆ ಅವರು ಮಾತನಾಡಿದ್ದಾರೆ. ರಾಮಾಚಾರಿ ಧಾರಾವಾಹಿ ಮುಕ್ತಾಯವಾಗಿ ತಿಂಗಳು ಕಳೆಯುವಷ್ಟರಲ್ಲಿ ರುಕ್ಕು ಆಗಿದ್ದಾರೆ ಮೌನಾ. ಕೃಷ್ಣ ರುಕ್ಕು ಧಾರಾವಾಹಿ ಮೂಲಕ ಮಿಂಚೋಕೆ ಸಜ್ಜಾಗಿದ್ದಾರೆ. ಧಾರಾವಾಹಿ ಜೊತೆಗೆ ಸಹೋದರಿ ನಟನೆಯತ್ತ ಬರ್ತಾರಾ ಎಂಬುದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಆ ವಿಶೇಷ ಸಂದರ್ಶನದ ಮಾತುಕತೆ ಎಲ್ಲಿದೆ? ನಿಮ್ಮ ಕೇಶರಾಶಿಯ ಸೀಕ್ರೆಟ್ ಏನು ಅಂತ ಕೇಳಿದಾಗ ನಟಿ ಮೌನಾ ಗುಡ್ಡೆಮನೆಯವರು ಹೇಳ್ತಾರೆ, ಸದ್ಯಕ್ಕೆ ಅದನ್ನ ಹೇಳೋಕೆ ಆಗಲ್ಲ, ಅದು ತುಂಬಾ ಸೀಕ್ರೆಟ್ ವಿಚಾರ. ಆರ್ಟಿಸ್ಟ್ ಅಂದ ಮೇಲೆ ನಾವು ಎಲ್ಲಾ ತರಹನೂ ರೆಡಿ ಆಗಿರ್ಬೇಕು. ಇದನ್ನು ಹಾಕೊಳ್ಳೋದು ಕೂಡ ಅಷ್ಟು ಸುಲಭವಲ್ಲ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ತುಂಬಾ ಕಷ್ಟ, ತುಂಬಾ ತಲೆನೋವು ಬರ್ತಿರುತ್ತೆ. ಯಾರೇ ಬಂದು ಸ್ವಲ್ಪ ಪ್ರೆಷರ್ ಹಾಕಿದ್ರು BP ಹೈ ಆಗ್ತಿರುತ್ತೆ. ಆದ್ರೂ ತೋರಿಸ್ಕೊಳ್ಳೋಕೆ ಆಗಲ್ಲ. ಶೂಟಿಂಗ್ ಟೈಮ್ ನಲ್ಲಿ ಟೈಮ್ ಮೀರಿ ವರ್ಕ್ ಮಾಡ್ತೀವಲ್ಲ, ಅವಾಗ BP ರೇಸ್ ಆಗ್ತಾ ಇರುತ್ತೆ. ಕೃಷ್ಣ ರುಕ್ಕು ಧಾರಾವಾಹಿಯಲ್ಲಿ ರುಕ್ಕು ಅಂದ ತಕ್ಷಣ ಬಬ್ಲಿ, ಕ್ಯೂಟ್ ರೀತಿಯ ಭಾವನೆ ಬರುತ್ತೆ. ನಿಮಗೆ ಈ ಪಾತ್ರ ಮಾಡುವಾಗ ಹೇಗೆ ಅನ್ಸುತ್ತೆ? ನಟಿ ಮೌನಾ ಗುಡ್ಡೆಮನೆ ರಿಯಾಕ್ಟ್ ಮಾಡ್ತಾರೆ, ಈ ಪಾತ್ರ ಮಾಡ್ತಿರಬೇಕಾದ್ರೆ ನಂಗೆ ಖುಷಿ ಆಯ್ತು, ಆದ್ರೆ ಟೆನ್ಷನ್ ಕೂಡ ಇತ್ತು. ಯಾಕೆಂದ್ರೆ ಅಲ್ಲಿಂದ ಇಲ್ಲಿಗೆ ಅಂದ್ರೆ ರಾಮಾಚಾರಿಯಲ್ಲಿದ್ದಂತಹ ಚಾರು ಇಲ್ಲಿ ಕೃಷ್ಣ ರುಕ್ಕು ಸ್ವಿಚ್ ಆಗ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ. 1 ತಿಂಗಳು ಆಗಲೇ ಮುಗ್ದಿತ್ತು. ಅಷ್ಟೊತ್ತಿಗೆ ಇದು ಸಿಕ್ತು. ಆಟೋ ಓಡಿಸಿದ್ದೀನಿ. ಆಟೋ ಓಡಿಸೋದು ಖಂಡಿತ ಸುಲಭವಲ್ಲ, ಆದ್ರೆ ನಾನು ಡಿ ಬಾಸ್ ಅವರ ಅಭಿಮಾನಿ ಆಗಿರೋದ್ರಿಂದ ನೋ ಐ ಹ್ಯಾವ್ ಟು ಡೂ ದಿಸ್, ನಾನ್ ಮಾಡ್ಲೇಬೇಕು ಅಂತ ಒಪ್ಕೊಂಡೆ. ದುಬೈಗೆ ಹೋಗಿ ಸುತ್ತಾಡಿಕೊಂಡು ಬಂದ ತಕ್ಷಣ ಕೃಷ್ಣ ರುಕ್ಕು ಅನೌನ್ಸ್ ಮಾಡಿದ್ರಿ. ಇದಕ್ಕೆ ರಿಯಾಕ್ಟ್ ಮಾಡಿದ ನಟಿ ಮೌನಾ ಗುಡ್ಡೆಮನೆ, ಅಲ್ಲಿಂದ ಬಂದ ತಕ್ಷಣ ನನಗೆ ಗುಡ್ ನ್ಯೂಸ್ ಕೊಟ್ರು. ನಾನು ಇನ್ನೂ ಸ್ವಲ್ಪ ಟೈಮ್ ತಗೊಂಡು ಸ್ಪೆಷಲ್ ಆಗಿ ಏನಾದ್ರೂ ಮಾಡೋಣ ಅಂತಿದ್ರೆ, ಆದ್ರೆ ಅವರೇ ನನಗೆ ಗುಡ್ ನ್ಯೂಸ್ ಕೊಟ್ಬಿಟ್ರು. ಸಿನಿಮಾ ಕಡೆ ಹೋಗಿದ್ದವರು ಮತ್ತೆ ಯಾಕೆ ಸೀರಿಯಲ್? ಇದಕ್ಕೆ ರಿಯಾಕ್ಟ್ ಮಾಡಿದ ನಟಿ ಮೌನಾ ಗುಡ್ಡೆಮನೆ, ಸೀರಿಯಲ್ ನನ್ನ ರೂಟ್. ಇಲ್ಲಿ ದಿನ ಕಾಣಿಸಿಕೊಳ್ಳೋಕೆ ಇಷ್ಟ. ವರ್ಷಕ್ಕೆ 2 ವರ್ಷಕ್ಕೆ ಬಂದ್ರೆ ಜನ ಬೇಗ ಮರ್ತು ಹೋಗ್ಬಿಡ್ತಾರೆ. ದಿನ ಬಂದು ನಿಮಗೆ ಕಾಡ್ತಾ ಇರ್ಬೇಕು ಅನ್ನೋದೇ ಸೀರಿಯಲ್ ಮಾಡೋದು. ಪ್ರತಿದಿನ ನಾನು ಕಾಣಿಸಿಕೊಳ್ಬೇಕು, ಪ್ರತಿದಿನ ನನ್ನ ನೆನಪಿಸ್ಕೊಳ್ಬೇಕು ಅಂತಾನೆ ಸೀರಿಯಲ್ ಮಾಡ್ತಿರೋದು ನಾನು. ಅದಕ್ಕೆ ನಾನು ಜಾಸ್ತಿ ಗ್ಯಾಪ್ ತಗೊಂಡಿಲ್ಲ. ಜಸ್ಟ್ 1 ತಿಂಗಳ ಗ್ಯಾಪ್ ನಲ್ಲಿ ಇನ್ನೊಂದು ಸೀರಿಯಲ್ ಮಾಡ್ತಿದ್ದೀನಿ ಅಂತ ಮೌನಾ ಗುಡ್ಡೆಮನೆ ಹೇಳಿದ್ರು. ಮೌನಾ ಗುಡ್ಡೆ ಅವರು ಮತ್ತೊಂದು ವಿಚಾರವನ್ನ ಹೇಳಿದ್ದಾರೆ. ಮೌನಾ ಅವರ ವಯಸ್ಸಿನ ಬಗ್ಗೆ ವಿಡಿಯೋ ಹರಿದಾಡ್ತಿತ್ತು. ಇದಕ್ಕೆ ರಿಯಾಕ್ಟ್ ಮಾಡಿದ ನಟಿ ಮೌನಾ ಗುಡ್ಡೆಮನೆ, ಅಯ್ಯೋ ಅದ್ ಏನ್ ಮಾಡೋದು, ಎಲ್ಲಾ ಕಡೆ ನಂಗೆ ಹೇಳಿ ಕೇಳಿ ಬೇಜಾರಾಗುತ್ತೆ. ನಮ್ಮನೆಯಲ್ಲಿ ಎಲ್ಲ ಬೈತಾರೆ ಅಂಡ್ ಎಷ್ಟೋ ಜನ ಕೇಳ್ತಾರೆ ನಿಮ್ ಮದ್ವೆ ಯಾವಾಗ ಅಂತ. ನಂಗೆ ಮದ್ವೆ ಆಗೋಕೆ ಇನ್ನು ಟೈಮ್ ತುಂಬಾ ಇದೆ. ಇವರು ನನಗೆ 5 ವರ್ಷ ಟೈಮ್ ಕೊಟ್ಟಿದ್ದಾರೆ, ಹಾಗಾಗಿ ನನಗೆ ಮದುವೆ ಆಗೋಕೆ ತುಂಬಾ ಟೈಮ್ ಇದೆ. ಸ್ಯಾಂಡಲ್ವುಡ್ ನಟಿಯರು ಝೂಮ್ ಮಾಡಿ ಕೆಟ್ಟದಾಗಿ ವಿಡಿಯೋ ಮಾಡುವವರ ಬಗ್ಗೆ ಸಿಡ್ದಿದ್ದಾರೆ. ನಿಮ್ಗೂ ಈ ರೀತಿ ಅನುಭವ ಆಗಿತ್ತಾ? ಇದರ ಬಗ್ಗೆ ನೀವೇನು ಹೇಳ್ತೀರಾ? ಇದಕ್ಕೆ ರಿಯಾಕ್ಟ್ ಮಾಡಿದ ಮೌನಾ ಗುಡ್ಡೆಮನೆ, ಎಕ್ಸ್ಪೀರಿಯನ್ಸ್ ಎಲ್ಲಾ ಕಡೆ ಆಗ್ತಾ ಇರುತ್ತೆ. ಪರ್ಮಿಷನ್ ಇಲ್ಲದೆ ವಿಡಿಯೋ ತಗೊಳ್ತಾ ಇರ್ತಾರೆ. ಆ ತರಹ ಆಗುತ್ತೆ. ಆದ್ರೆ 1 ರೂಲ್ಸ್ ಮಾಡ್ಕೊಂಡು ಪರ್ಮಿಷನ್ ತಗೊಂಡು ವಿಡಿಯೋ ಮಾಡ್ಕೊಳ್ಳಿ. ಆಕ್ಟರ್ಸ್ ಖಂಡಿತ ಅವರನ್ನ ಅವರು ಪ್ರಮೋಟ್ ಮಾಡಿಕೊಳ್ಳುವುದಕ್ಕೆ ಕಾಯ್ತಿರ್ತಾರೆ. ಆದ್ರೆ ನೀವು ಅವರ ಪರ್ಮಿಷನ್ ತಗೊಂಡು ಒಳ್ಳೆ ರೀತಿಯಲ್ಲಿ ವಿಡಿಯೋ ಮಾಡಿದ್ರೆ ಆವಾಗ ಈ ರೀತಿಯ ಸಮಸ್ಯೆ ಬರಲ್ಲ. ಒಂದು ವೇಳೆ ಅವರು ಬೇಕು ಅಂತಾನೆ ವಿಡಿಯೋ ತಗೊಂಡ್ರೆ ಅಂತವರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಬೇಕು. ನಾವು ತುಂಬಾ ಕಡೆ ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ಯಾರ್ಯಾರು ಏನೇನೋ ವಿಡಿಯೋ ಮಾಡ್ತಿರ್ತಾರೆ, ಗೊತ್ತೇ ಆಗಲ್ಲ. ನಾವು ಶೂಟಿಂಗ್ ಟೆನ್ಷನ್ ಅಲ್ಲಿ ಇರ್ತೀವಿ. ಬರೀ ಪಾಪಾರಾಜಿ ಅಂತಲ್ಲ, ಸಾಮಾನ್ಯ ಜನರು ಕೂಡ, ಪಬ್ಲಿಕ್ ಕೂಡ ಆ ತರಹದ ವಿಡಿಯೋ ತಗೊಳ್ಬಾರ್ದು. ಆ ರೀತಿಯ ಒಂದು ನಿಯಮ ಬರಬೇಕು. ನಿಮ್ಮ ದಿನ ಹೇಗೆ ಶುರುವಾಗುತ್ತೆ? ನಟಿ ಮೌನಾ ಗುಡ್ಡೆಮನೆ ಹೇಳ್ತಾರೆ, ನಾನು ಮಲಗುವಾಗಲೇ ತಯಾರಿ ಮಾಡ್ಕೊಂಡಿರ್ತೀನಿ. ಎಷ್ಟೊತ್ತಿಗೆ ಎದ್ದೊಳ್ಬೇಕು, ಎಷ್ಟೊತ್ತಿಗೆ ವರ್ಕ್ ಶುರುವಾಗುತ್ತೆ, ಎಲ್ಲದರ ಬಗ್ಗೆನೂ ಸಿದ್ಧತೆ ಮಾಡ್ಕೊಂಡಿರ್ತೀನಿ. ನಾನು ಈಗ 100% ರುಕ್ಕು ಆಗಿ ಇರ್ಬೇಕು ಅಂದ್ರೆ ನಾನು ಹಂಗೆ ಇರೋದು. ಇವಾಗ ತಾನೇ ರುಕ್ಕು ಆಗಿರೋದ್ರಿಂದ ಪಾತ್ರದೊಳಗೆ ಇನ್ವಾಲ್ವ್ ಆಗ್ತಿದ್ದೀನಿ. ಐ ಲವ್ ದ್ಯಾಟ್. ಸಿನಿಮಾದಲ್ಲಿ ತಯಾರಿ ಅಂತೆಲ್ಲ ಮಾಡಲ್ಲ, ಆದ್ರೆ ಸೀನ್ ಪೇಪರ್ ಬಂದ ತಕ್ಷಣ ಅದನ್ನ ಮನಸ್ಸು ಮಾಡ್ಕೊಳ್ತೀವಿ ಅಂಡ್ ಪಾತ್ರ ಮುಗಿಯುವವರೆಗೂ ನಾನು ಪಾತ್ರದಲ್ಲೇ ಇರ್ತೀನಿ. ನಿಮ್ಮ ತಂಗಿ ತುಂಬಾ ಸುಂದರವಾಗಿದ್ದಾರೆ, ಅವರ ನಟನೆಗೆ ಬರ್ತಾರಾ?
ಖಂಡಿತ ಮಾಡಲ್ಲ. ಅವಳನ್ನ ಜಡ್ಜ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಅವಳು ಈಗ ಲಾ ಓದ್ತಿದ್ದಾಳೆ ಅಂಡ್ ಅವಳಿಗೆ ಇಂಟ್ರೆಸ್ಟ್ ಇಲ್ಲ. ಅವಳಿಗೆ ಅಕ್ಕ ಏನ್ ಮಾಡ್ತಿದ್ದಾಳೋ ಖುಷಿ ಇದೆ. ಅವಳು ನನ್ನ ಹಾಗೆ ಜಾಸ್ತಿ ಮಾತಾಡಲ್ಲ, ಸ್ಕ್ರೀನ್ ಮೇಲೆ ಕಾಣಿಸಿಕೊಳ್ಳಕ್ಕೆ ಇಷ್ಟಪಡಲ್ಲ. ಅವಳ ಲೈಫ್ ಸ್ಟೈಲ್ ಬೇರೆ, ನನ್ನ ಲೈಫ್ ಸ್ಟೈಲ್ ಬೇರೆ. ನಾವಿಬ್ಬರು ಆಪೋಸಿಟ್. ಅವಳು ನಾರ್ತ್ ಪೋಲ್ ಆದ್ರೆ ನಾನು ಸೌತ್ ಪೋಲ್. ರುಕ್ಕು ಪಾತ್ರದಿಂದ ಜನ ಏನು ನಿರೀಕ್ಷೆ ಮಾಡಬಹುದು? ನಟಿ ಮೌನ ಗುಡ್ಡೆಮನೆ ಹೇಳ್ತಾರೆ, ರುಕ್ಕು ಪಾತ್ರದಿಂದ ಮೌನ ಹೇಗೆ ವಿಭಿನ್ನವಾಗಿ ಕಾಣಿಸ್ತಾಳೆ, ವಿಭಿನ್ನವಾಗಿ ತರಲೆ ಮಾಡ್ತಾಳೆ, ಅದನ್ನ ನಿರೀಕ್ಷೆ ಮಾಡಬಹುದು. ಮುಖ್ಯವಾಗಿ ಆಟೋ ಓಡಿಸೋದು ಅಷ್ಟು ಸುಲಭವಲ್ಲ, ಅದನ್ನ ಮಾಡಿದ್ದೇನೆ. ಇವಾಗ ಹೆಣ್ಮಕ್ಳು ಮೆಂಟಲಿ ಫಿಸಿಕಲ್ ಎಷ್ಟು ಸ್ಟ್ರಾಂಗ್ ಇರಬೇಕು, ಎಷ್ಟು ಇಂಡಿಪೆಂಡೆಂಟ್ ಆಗಿರ್ಬೇಕು ಅನ್ನೋದನ್ನ ನಮ್ಮ ರುಕ್ಕು ತೋರಿಸ್ತಾಳೆ. ಇದನ್ನ ನಿರೀಕ್ಷೆ ಮಾಡಬಹುದು. ಇದಿಷ್ಟು ಮೌನ ಗುಡ್ಡೆಮನೆ ಅವರ ಸಂದರ್ಶನವಾಗಿತ್ತು.